ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕಾರ್ಬನ್ ಡೈಆಕ್ಸೈಡಿನ ಲಕ್ಷಣಗಳ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡೋಣ. ಮೊದಲಿಗೆ ಕಾರ್ಬನ್ ಡೈಆಕ್ಸೈಡ್ ಸುಣ್ಣದ ತಿಳಿನೀರನ್ನು ಹಾಲಿನಂತೆ ಬೆಳ್ಳಗೆ ಮಾಡುತ್ತದೆ ಎಂಬ ಪ್ರಯೋಗವನ್ನು ಮಾಡೋಣ. ನಾನಿಲ್ಲಿ ಒಂದು ಪ್ರಮಾಣದಲ್ಲಿ ಸುಣ್ಣದ ಹರಳನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕಿ ಸುಮಾರು ಒಂದೆರಡು ತಾಸು ಹಾಗೆ ಬಿಟ್ಟಿದ್ದೇನೆ. ಮೇಲೆ ಬಂದಂತಹ ತಿಳಿಯಾದ ನೀರನ್ನು ನಾನು ಈ ಒಂದು ಪ್ರಮಾಣದಲ್ಲಿ ಸಂಗ್ರಹಿಸಿಟ್ಟುಕೊಂಡಿದ್ದೇನೆ. ಸೊ ಈಗ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣ, ಸುಣ್ಣದ ತಿಳಿನೀರು ಅಂತ ಕರಿತೀವಿ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣದ ತಿಳಿನೀರು ಇದೊಂದು ಪ್ರತ್ಯಾಮ್ಲವಾಗಿರುತ್ತದೆ. ಇದು ಪ್ರತ್ಯಾಮ್ಲ ಅನ್ನೋದಕ್ಕೆ ನಾವು ಲಿಟ್ಮಸ್ ಪರೀಕ್ಷೆಯನ್ನು ಸಹಿತ ಮಾಡಿ ನೋಡಬಹುದು. ನಾನಿಲ್ಲಿ ಮತ್ತೊಂದು ಪ್ರಮಾಣದಲ್ಲಿ ಕೇವಲ ನೀರನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನಾನೊಂದು ಲಿಟ್ಮಸ್ ಪೇಪರ್ ಅನ್ನ ಅದ್ದಿ ತೋರಿಸ್ತಾ ಇದ್ದೀನಿ. ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಇದು ನೀರು, ಕೆಂಪು ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಈಗ ಈ ಸುಣ್ಣದ ತಿಳಿ ನೀರನ್ನ ನಾನೇನು ಈ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ, ಇದರಲ್ಲಿ ನಾನೀಗ ಕೆಂಪು ಲಿಟ್ಮಸ್ ಅನ್ನ ಅದ್ದಿ ತೋರಿಸ್ತಾ ಇದ್ದೇನೆ. ನೋಡಿ, ಕೆಂಪು ಲಿಟ್ಮಸ್ ನೀಲಿ ಬಣ್ಣದಲ್ಲಿ ಬದಲಾವಣೆ ಹೊಂದಿರುವುದನ್ನ ಗಮನಿಸಿ. ಓಕೆ, ಈ ಪ್ರಮಾಣದಲ್ಲಿ ನಾನು ತೆಗೆದುಕೊಂಡಂತಹ ದ್ರಾವಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿನೀರು. ಈಗ ಈ ಸುಣ್ಣದ ತಿಳಿನೀರು ಇರತಕ್ಕಂತಹ ಪ್ರಮಾಣದಲ್ಲಿ ಒಂದು ಕೊಳವೆ ಪೈಪನ್ನು ಸೇರಿಸಿ ನಾನು ಇದನ್ನ ಊದ್ತೀನಿ. ಊದಿದಾಗ ನಿಶ್ವಾಸದಲ್ಲಿರ್ತಕ್ಕಂತಹ, ಅಂದ್ರೆ ನಾನು ಬಿಡತಕ್ಕಂಥ ಉಸಿರಿನಲ್ಲಿರ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸ್ತದ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಆ ಒಂದು ದ್ರಾವಣವನ್ನ ಹಾಲಿನಂತೆ ಬಿಳಿ ಬಣ್ಣದಲ್ಲಿ ಪರಿವರ್ತಿಸುತ್ತಾ ಆಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೋಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಹೊಂದದ. ನೋಡಿ ಸ್ನೇಹಿತರೆ, ನಾನೀಗ ಇದನ್ನ ಊದ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಿನ ದ್ರಾವಣ ಹಾಲಿನಂತೆ ಬಿಳಿಯ ಬಣ್ಣದಲ್ಲಿ ಪರಿವರ್ತನೆ ಹೊಂದಿರುವುದನ್ನು ಗಮನಿಸಿ. ಈಗ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಹೊಂದಿರುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉಂಟು ಮಾಡ್ತದ ಮತ್ತು ನೀರನ್ನ ಉಂಟು ಮಾಡ್ತದ. ಇದನ್ನ ಸಮೀಕರಣದಲ್ಲಿ ನಾನು ಬರೆದು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಸುಣ್ಣದ ತಿಳಿನೀರು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡಿನ ಅಣುಸೂತ್ರ CaOH2, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿನೀರು. ಇದು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ
CO2 ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಉಂಟು ಮಾಡುತ್ತದೆ. ಕ್ಯಾಲ್ಸಿಯಂ ಕಾರ್ಬೋನೇಟಿನ ಅಣುಸೂತ್ರ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನು ಉಂಟು ಮಾಡ್ತದ. ನೀರಿನ ಅಣುಸೂತ್ರ H2O. ಓಕೆ ಸ್ನೇಹಿತರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಹಾಲಿನಂತಹ ಬಿಳಿಯ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಂಟು ಮಾಡ್ತದ ಮತ್ತು ನೀರನ್ನ ಬಿಡುಗಡೆ ಮಾಡ್ತದ. ಈ ಹಳ್ಳಿ ಒಳಗ ಗೋಡೆಗಳಿಗೆ ಸುಣ್ಣವನ್ನ ಹಚ್ತಾರೆ. ಆ ಸುಣ್ಣವನ್ನ ಹಚ್ಚಿದ ಕೆಲವೇ ಗಂಟೆಗಳಲ್ಲಿ ಆ ಗೋಡೆ ಪ್ರಕಾಶಮಾನವಾಗಿ ಹೊಳಿಲಿಕ್ಕೆ ಪ್ರಾರಂಭಿಸುತ್ತ, ಕಂಗೊಳಿಸ್ಲಿಕ್ಕೆ ಪ್ರಾರಂಭಿಸುತ್ತ. ಯಾಕಂತಂದ್ರೆ ಮೊದಲಿಗೆ ಆ ಗೋಡೆಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಹಚ್ಚಿರ್ತಾರ. ಕೆಲವು ಗಂಟೆಗಳಲ್ಲಿ ಗಾಳಿಯಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಉಂಟು ಮಾಡುವುದರಿಂದ ಆ ಗೋಡೆಗೆ ಬಿಳಿ ಬಣ್ಣದ ಹೊಳಪು ಬರ್ತದ. ಓಕೆ ಸ್ನೇಹಿತರೆ, ಇಂಗಾಲದ ಡೈಆಕ್ಸೈಡ್ ಮೇಲೆ ಎರಡನೇ ಪ್ರಯೋಗ. ಇಂಗಾಲದ ಡೈಆಕ್ಸೈಡ್ ಬೆಂಕಿಯನ್ನ ನಂದಿಸುತ್ತದೆ. ಇದರ ಮೇಲೆ ನಾವೊಂದು ಸರಳವಾದ ಪ್ರಯೋಗವನ್ನ ಮಾಡೋಣ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬವನ್ನ ತೆಗೆದುಕೊಂಡಿದ್ದೇನೆ, ಒಂದು ಮೇಣದ ಬತ್ತಿಯನ್ನ ತೆಗೆದುಕೊಂಡಿದ್ದೇನೆ. ಆ ಮೇಣದ ಬತ್ತಿಗೆ ಹಿಡಿಕೆಯಾಗಿ ಅಥವಾ ಆಧಾರವಾಗಿ ಒಂದು ಬೈಂಡಿಂಗ್ ವೈರ್ ಅನ್ನ ನಾನು ಸೇರಿಸಿಕೊಂಡಿದ್ದೇನೆ ಮತ್ತು ಒಂದು ಲೈಟರ್ ಅನ್ನ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾನು ಈ ಕ್ಯಾಂಡಲ್ ಅನ್ನ ಹೊತ್ತಿಸಿಕೊಳ್ತೇನೆ. ಈಗ ನಾನು ಈ ಕ್ಯಾಂಡಲ್ ಅನ್ನ ಈ ಪ್ಲಾಸ್ಟಿಕ್ಕಿನ ಡಬ್ಬದಲ್ಲಿ ಇಡ್ತೇನೆ. ಅದು ನಂದುವುದಿಲ್ಲ, ಆರುವುದಿಲ್ಲ, ತಾವು ಗಮನಿಸಿ. ಓಕೆ ಸ್ನೇಹಿತರೆ, ಯಾಕ ಆ ಮೇಣದ ಬತ್ತಿ ನಂದಲಿಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಮ್ಲಜನಕ ಸಹಿತ ಗಾಳಿ ಇದೆ. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಡಬ್ಬದಲ್ಲಿ ನಾನು ನನ್ನ ಬಾಯಿಯನ್ನ ಬಿಗಿಯಾಗಿ ಕೂಡುವಂತೆ ಸೇರಿಸಿ ಅದರಲ್ಲಿ ನಿಶ್ವಾಸವನ್ನ ಅಂದ್ರೆ ನನ್ನ ಉಸಿರನ್ನ ಅದರಲ್ಲಿ ಬಿಡುತ್ತೇನೆ. ಅಂದ್ರೆ ಆ ಒಂದು ಪ್ಲಾಸ್ಟಿಕ್ಕಿನ ಡಬ್ಬದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ನಾನು ಸಂಗ್ರಹಿಸ್ತೇನೆ. ಆಮೇಲೆ ನಾನು ಉರಿಯುತ್ತಿರುವ ಆ ಕ್ಯಾಂಡಲ್ ಅನ್ನ, ಮೇಣದ ಬತ್ತಿಯನ್ನ ಡಬ್ಬದಲ್ಲಿ ಇಡ್ತೇನೆ. ಅವಾಗ ಅದು ನಂದುತ್ತದೆ. ತಾವು ಗಮನಿಸಿ ಸ್ನೇಹಿತರೆ. ನಾನೀಗ ಈ ಪ್ಲಾಸ್ಟಿಕ್ ಡಬ್ಬವನ್ನ ಬಾಯಿಗೆ ಬಿಗಿಯಾಗಿ ಹಿಡಿದುಕೊಂಡು ನಿಶ್ವಾಸವನ್ನ, ಉಸಿರನ್ನ ಬಿಡ್ತೇನೆ. ಇಂಗಾಲ ಡೈಆಕ್ಸೈಡ್ ಅನ್ನ ಈ ಒಂದು ಬಾಟಲ್ ನಲ್ಲಿ ಸಂಗ್ರಹಿಸಿಕೊಳ್ತೇನೆ. ಗಮನಿಸಿ. ನೋಡಿ ಸ್ನೇಹಿತರೆ, ಕ್ಯಾಂಡಲ್ಗೆ ಹೊತ್ತಿಸಿದ ಬೆಂಕಿ ನಂದಿ ಹೋಯಿತು. ಯಾಕಂತಂದ್ರೆ ನಾನು ಇದರಲ್ಲಿ ನನ್ನ ನಿಶ್ವಾಸವನ್ನ ಬಿಟ್ಟು ಇಂಗಾಲ ಡೈಆಕ್ಸೈಡ್ ಅನ್ನ ಈ ಬಾಟಲ್ ನಲ್ಲಿ ನಾನು ಸಂಗ್ರಹಿಸಿ ಇಟ್ಕೊಂಡಿದ್ದೆ. ಅದರಲ್ಲಿ ನಾನು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಇಟ್ಟಾಗ ಆ ಇಂಗಾಲ ಡೈಆಕ್ಸೈಡ್ ನ ಪರಿಣಾಮದಿಂದ ಆ ಬೆಂಕಿ ನಂದಿ ಹೋಯಿತು. ಇನ್ನೊಮ್ಮೆ ಇದನ್ನ ಗಮನಿಸಿ ಸ್ನೇಹಿತರೆ.
ಓಕೆ, ನೋಡಿದ್ರಲ್ಲ, ಇದರಿಂದ ಇಂಗಾಲದ ಡೈಆಕ್ಸೈಡ್ ಬೆಂಕಿಯನ್ನ ನಂದಿಸುತ್ತದೆ ಎಂದು ನಮಗೆ ತಿಳಿದು ಬರುತ್ತದೆ. ಈಗ ಕಾರ್ಬನ್ ಡೈಆಕ್ಸೈಡಿನ ಮೇಲೆ ಮೂರನೇ ಪ್ರಯೋಗವನ್ನ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಇದೊಂದು ಅತ್ಯಂತ ದುರ್ಬಲವಾದಂತಹ ಆಮ್ಲೀಯ ಆಕ್ಸೈಡ್. ಇದು ನೀರಿನಲ್ಲಿ ಕರಗಿದಾಗ ಕಾರ್ಬನಿಕ್ ಆಮ್ಲವನ್ನ ಉಂಟು ಮಾಡ್ತದ. ಈಗ ನಾನಿಲ್ಲಿ ಪ್ರಣಾಳದಲ್ಲಿ ಫಿಲ್ಟರ್ ನೀರನ್ನ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ನಾನು ನೀಲಿ ಲಿಟ್ಮಸ್ ಅನ್ನ ಅದ್ದುತ್ತಾ ಇದ್ದೀನಿ. ಇದರಲ್ಲೇ ಹಾಕಿಬಿಡ್ತೀನಿ. ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅನ್ನೋದನ್ನ ಗಮನಿಸಿ. ನೀಲಿ ಲಿಟ್ಮಸ್ ಪೇಪರ್ ಅನ್ನ ನಾನು ಈ ನೀರಿನಲ್ಲಿ ಹಾಕಿದ್ದೀನಿ. ಆ ನೀಲಿ ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದೇ ನೀರನ್ನ ನಾನು ಮತ್ತೊಂದು ಪ್ರಣಾಳದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಇದರಲ್ಲೂ ಸಹಿತ ನಾನು ಮತ್ತೊಂದು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಹಾಕ್ತಾ ಇದ್ದೀನಿ. ಓಕೆ, ಈಗ ಇದನ್ನ ನಾನು ಈ ಪ್ರಣಾಳದಲ್ಲಿ ಒಂದು ಕೊಳವೆಯನ್ನ ಸೇರಿಸಿ ನಿಶ್ವಾಸವನ್ನ ಅಂದ್ರೆ ನನ್ನ ಉಸಿರನ್ನ ಬಿಡ್ತೇನೆ. ಆ ನೀಲಿ ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಿ ಹೇಗೆ ಬದಲಾವಣೆ ಆಗುತ್ತದೆ ಅನ್ನೋದನ್ನ ಗಮನಿಸಿ ಸ್ನೇಹಿತರೆ. ಓಕೆ, ನೋಡಿ ಬಣ್ಣದಲ್ಲಿ ಬದಲಾವಣೆ ಕಂಡುಬರ್ಲಿಕ್ಕತ್ತದ. ಇದೊಂದು ದುರ್ಬಲ ಕಾರ್ಬನಿಕ್ ಆಮ್ಲವಾಗಿ ಪರಿವರ್ತನೆ ಹೊಂದಿದೆ. ಈಗ ಅಂದ್ರೆ ನೀರು ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ದುರ್ಬಲವಾದ ಕಾರ್ಬನಿಕ್ ಆಮ್ಲವನ್ನ ಉಂಟು ಮಾಡ್ತದ. ಸೊ ಇದು ಆಮ್ಲೀಯ ಸ್ವಭಾವವನ್ನು ಹೊಂದಿರುವುದರಿಂದ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣದಲ್ಲಿ ಪರಿವರ್ತಿಸದ. ಮೊದಲಾಗಿ ತೆಗೆದುಕೊಂಡಂತಹ ಲಿಟ್ಮಸ್ ಪೇಪರ್ ಅನ್ನ ನೋಡ್ರಿ. ಇದರಲ್ಲಿ ನಿಶ್ವಾಸದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸಿದಾಗ ಆ ಲಿಟ್ಮಸ್ ಪೇಪರ್ನ ಬಣ್ಣದಲ್ಲಾದ ಬದಲಾವಣೆಯನ್ನ ಗಮನಿಸಿ. ಓಕೆ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ದುರ್ಬಲವಾದ ಕಾರ್ಬನಿಕ್ ಆಮ್ಲವನ್ನ ಉಂಟು ಮಾಡ್ತದ ಅನ್ನೋದು ಈ ಒಂದು ಪ್ರಯೋಗದಿಂದ ನಮಗ ಗೊತ್ತಾಗ್ತದ. ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಈ ಪಾನೀಯಗಳಲ್ಲಿ, ಈ ಥಮ್ಸಪ್, ಕೋಕೋ ಕೋಲಾ, ಸ್ಪ್ರೈಟ್ ಮುಂತಾದ ಪಾನೀಯಗಳಲ್ಲಿ, ಆಮೇಲೆ ಸೋಡಾ, ಈ ಕಾರ್ಬೋನೇಟೆಡ್ ವಾಟರ್ ಅನ್ನ ಉಪಯೋಗಿಸ್ತಾರ. ಓಕೆ ಸ್ನೇಹಿತರೆ, ಇಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನ ನಾನು ಇಲ್ಲಿ ಬರೆದು ತೋರಿಸ್ತೇನೆ, ಗಮನಿಸಿ. ಕಾರ್ಬನ್ ಡೈಆಕ್ಸೈಡ್ CO2 ನಾವು ಬಿಡ್ತಕ್ಕಂತಹ ನಿಶ್ವಾಸದಲ್ಲಿರುವ ಅನಿಲ ಕಾರ್ಬನ್ ಡೈಆಕ್ಸೈಡ್. ಇದು ನೀರಿನೊಂದಿಗೆ ವರ್ತಿಸಿ H2O ಕಾರ್ಬನಿಕ್ ಆಮ್ಲವನ್ನ ಉಂಟು ಮಾಡುತ್ತದೆ. ಕಾರ್ಬನಿಕ್ ಆಮ್ಲದ ಅಣುಸೂತ್ರ
H2CO3 ಕಾರ್ಬನಿಕ್ ಆಮ್ಲ, ಕಾರ್ಬನಿಕ್ ಆಸಿಡ್ ಇದೊಂದು ಅತ್ಯಂತ ದುರ್ಬಲವಾದಂತಹ ಆಮ್ಲ. ಓಕೆ ಸ್ನೇಹಿತರೆ, ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕಾರ್ಬನಿಕ್ ಆಮ್ಲವನ್ನ ಉಂಟು ಮಾಡುತ್ತದೆ. ಓಕೆ, ಕೇವಲ ನಿಶ್ವಾಸದಿಂದ ಮಾತ್ರ ನಾವು 3 ಪ್ರಯೋಗಗಳನ್ನ ಮಾಡಿದಂತೆ ಆಯ್ತು. ತಾವೆಲ್ಲ ಗಮನಿಸಿದ್ದೀರಿ, ಸಂತೋಷ ಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.